ಪುಷ್ಯ ಮಾಸದ ಶುಕ್ಲ ಪಕ್ಷದ 11ನೆಯ ದಿನ ಆಚರಿಸುವ ಈ ದಿನ ವೈಕುಂಠದ ಬಾಗಿಲು ಅಂದರೆ ಸ್ವರ್ಗದ ಬಾಗಿಲು ತೆರೆಯಲಾಗುತ್ತದೆ ಅಂತ ಹೇಳ್ತಾರೆ. ಈ ಬಾಗಿಲಿನಿಂದ ಪ್ರವೇಶಿಸಿದರೆ 7 ಜನ್ಮಗಳ ಪಾಪ ನಿವಾರಣೆಯಾಗಿ ಹಾಗೂ ಮೋಕ್ಷವನ್ನು ಪಡೆಯುತ್ತಾರೆ ಎಂದು ಸಹ ಹೇಳಲಾಗುತ್ತದೆ. ವೈಕುಂಠ ಎಂದರೆ ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಪಾವತಿಸಿರುವ ವಿಷ್ಣುವಿನ ವಾಸಸ್ಥಾನ. ಇವತ್ತು ವೈಕುಂಠ ಏಕಾದಶಿ, ಹಾಗಾಗಿ ವೈಕುಂಠ ಏಕಾದಶಿ ಹೇಗ್ ಬಂತು ಅಂಡ್ ಇದ್ರ ಮಹತ್ವ ಏನು ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ಕೊನೆ ತನಕ ಈ ವಿಡಿಯೋ ನೋಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವೈಕುಂಠ ಏಕಾದಶಿ ನಿಮ್ಮೆಲ್ರಿಗೂ ಗೊತ್ತಿರೋ ಪ್ರಕಾರ, ಬಟ್ ನಂಗೆ ಆಫೀಸ್ ಇದೆ ಗೈಸ್, ಅದಕ್ಕೋಸ್ಕರ ಬೆಳಗ್ಗೆನೇ ಬೇಗ ಇದ್ದು ಇವಾಗ ಬಂದಿದ್ದೀನಿ. ಇವಾಗ 9:30 ಕ್ಯಾಬ್ ಇದೆ, ಪಟ ಅಂತ ಹೋಗಬೇಕು ಬೇಗ ದರ್ಶನ ಮಾಡಿಕೊಂಡು. ಆ್ಯಂಡ್ ನಮ್ಮ ಬ್ಯಾಂಗ್ಳೂರಲ್ಲೇ ತುಂಬ ಫೇಮಸ್ ಆಗಿರೋವಂಥ ದೇವಸ್ಥಾನ ಇದೆ. ಆ್ಯಂಡ್ ಈ ದೇವಸ್ಥಾನ ಇರೋದು ರಾಮಂದ್ರ ಗ್ರೌಂಡ್ ಹತ್ರ, ಇದು ನಮ್ಮ ಮನೆ ಹತ್ರನೇ ಇರೋದು. ಸೊ ದೇವಸ್ಥಾನದ ಒಳಗಡೆ ಹೆಂಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ, ದೇವ್ರಿಗೆ ಹಿಂಗೆ ಅಲಂಕಾರ ಮಾಡಿದ್ದಾರೆ, ಪ್ರತಿಯೊಂದು ನಾನು ನಿಮಗೆ ತೋರಿಸ್ತೀವಿ. ವರ್ಷ ಪೂರ್ತಿ ವೈಕುಂಠ ದ್ವಾರವನ್ನು ಮುಚ್ಚಲಾಗುತ್ತದೆ ಹಾಗೂ ಏಕಾದಶಿಯಂದು ಮಾತ್ರ ತೆರೆಯಲಾಗುತ್ತದೆ. ಹಾಗಾಗಿ ಈ ದಿನ ವಿಷ್ಣುವಿನ ದರ್ಶನವನ್ನು ಮಾಡಿದರೆ ಸರ್ವ ಪಾಪಗಳು ನಿವಾರಣೆಯಾಗಿ ಮರಣದ ನಂತರ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ವಿಷ್ಣು ಪುರಾಣದ ಪ್ರಕಾರ ಮುರ ಅನ್ನೋ ಅಸುರನ ಕಾಟದಿಂದ ಬೇಸತ್ತಿ ಹೋದ ದೇವತೆಯರು ತಮ್ಮ ರಕ್ಷಣೆಗಾಗಿ ವಿಷ್ಣುವಿನ ಮೊರೆ ಹೋಗ್ತಾರೆ. ಆಗ ವಿಷ್ಣು ಮುರನ ವಿರುದ್ಧ ಯುದ್ಧವನ್ನು ಪ್ರಾರಂಭಿಸುತ್ತಾರೆ. ಆದರೆ ಮುರ ಸಹ ಅಷ್ಟೇ ಬಲಶಾಲಿಯಾದ ಅಸುರನಾಗಿದ್ದು ಯುದ್ಧ ಬಹಳಷ್ಟು ಸಮಯದ ಕಾಲ ನಡೆದರೂ ಯಾರಿಗೂ ಸಹ ಜಯ ಸಿಗುವುದಿಲ್ಲ. ಕೊನೆಗೆ ವಿಷ್ಣು ವಿಶ್ರಾಂತಿಗಾಗಿ ಸ್ವಲ್ಪ ಸಮಯ ನಿದ್ರಿಸುವ ಸಮಯದಲ್ಲಿ ಆತನ ದೇಹದಿಂದ ಆತನದ್ದೇ ಹೆಣ್ಣಿನ ಅಂಶ ಮಾಯೆ ಹೊರಬಂದು ಆಕೆ ಮುರನ ಸಂಹಾರ ಮಾಡುತ್ತಾಳೆ. ಈಕೆಯ ತೀಕ್ಷ್ಣ ದೃಷ್ಟಿಗೆ ಮುರ ಸುಟ್ಟು ಭಸ್ಮವಾಗಿ ಹೋಗುತ್ತಾನೆ. ವಿಷ್ಣು ಎಚ್ಚರಗೊಂಡವನೇ ತನ್ನ ದೇಹದಿಂದಲೇ ಹೊರಬಂದ ಆತನ ಹೆಣ್ಣಿನ ಶಕ್ತಿಯ ಈ ಕೆಲಸಕ್ಕೆ ಅಚ್ಚರಿಗೊಂಡು ಖುಷಿಪಟ್ಟು ಆಕೆಗೆ ಏಕಾದಶಿ ಎಂಬ ಹೆಸರಿಟ್ಟು ಆಕೆಗೆ ಏನು ಬೇಕೋ ಆ ವರವನ್ನು ಕೇಳಿಕೊಳ್ಳಲು ಸೂಚಿಸುತ್ತಾರೆ. ನಾನು ಮುರನನ್ನು ಸಂಹರಿಸಿದ ಈ ದಿನ ನಿಮ್ಮನ್ನು ಆರಾಧಿಸುವ ಅಷ್ಟು ಭಕ್ತರಿಗೆ ವೈಕುಂಠದ ದ್ವಾರ ತೆರೆದೇ ಇದ್ದು ಇವರ ಪಾಪ ಕರ್ಮಗಳೆಲ್ಲ ತೀರಿ ಅವರಿಗೆ ಮೋಕ್ಷ ದೊರೆಯಲಿ ಎಂದು ಕೇಳಿಕೊಳ್ಳುತ್ತಾರೆ. ಹೀಗೆ ಏಕಾದಶಿಯ ಕೋರಿಕೆಯಂತೆ ವೈಕುಂಠ ದ್ವಾರ ಸರ್ವರಿಗೂ ತೆರೆದಿರೋ ಈ ದಿನವೇ ವೈಕುಂಠ ಏಕಾದಶಿ ಆಯಿತು. ಸೊ ಗೈಸ್, VIP ಟಿಕೆಟ್ ಸಿಕ್ಕಿತ್ತು, ನಮ್ಮಮ್ಮ ತಂದಿದ್ರು. ಸೊ ಅದರಿಂದ ಬೇಗ ದರ್ಶನ ಆಯಿತು. ಎಲ್ಲೂ ಲೈನಲ್ಲಿ ನಿಂತ್ಕೊಂಡಿಲ್ಲ. ಕ್ರೌಡ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನೈಟ್ ಕೇಳಲೇಬೇಡಿ. ಸೊ ಆಫೀಸಿಂದ ಲೇಟ್ ಆಗುತ್ತಲ್ಲ ಬರೋಕ್ಕೆ, ಸೊ ಇವಾಗಲೇ ಬಂದು ದರ್ಶನ ಮಾಡ್ಕೊಂಡು. ನಮ್ಮಮ್ಮ ಆಲ್ರೆಡಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ಅಷ್ಟೇ ಗೈಸ್, ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಆರಾಮಾಗಿ ಹೋಗಿ ಆರಾಮಾಗಿ ಬಂದೆ. ಸ್ಟಾರ್ಟಿಂಗಲ್ಲಿ ಹೇಳೋದು ಮರ್ತೋದೆ. ಎಲ್ರಿಗೂ ವೈಕುಂಠ ಏಕಾದಶಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆವಾಗಲೇ ಫಸ್ಟಲ್ಲಿ ಹೇಳೋದು ಮರ್ತೋದೆ, ಐ ಆಮ್ ಸೊ ಸಾರಿ. ಅಷ್ಟೇ, ಕ್ಯಾಬ್ ಬರೋಕ್ಕೆ ಇನ್ನೂ 5 ಮಿನಿಟ್ಸ್ ಇದೆ. ಬೇಗನೆ ಬಂದೆ. VIP ಟಿಕೆಟ್ ಸಿಕ್ಕಿದ್ದಕ್ಕೆ ಸ್ವಲ್ಪ ಬೇಗ ಹೋಗಿ ಬೇಗ ಬರೋಂಗಾಯಿತು. ಅಷ್ಟೇ. ಕೀಪ್ ಸಪೋರ್ಟಿಂಗ್ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ, ಲವ್ ಯು ಆಲ್, ಸಿ ಯಾ.